ರಾಮ ಸೀತಾಪಹರಣ ಆದ ಕೂಡಲೇ ತುಂಬ ದುಃಖಿಯಾಗಿರ್ತಾನೆ, ಬಹಳ ದುಃಖಿಯಾಗಿರ್ತಾನೆ. ಮುಂದೆ ಹೋದಾಗ ರಾವಣ ಜಟಾಯುವನ್ನು ಕೊಂದಿರ್ತಾನೆ, ಜಟಾಯು ಅಲ್ಲಿ ಬಿದ್ದಿರ್ತಾನೆ. ನೋಡಿದ ಕೂಡಲೇ ರಾಮ ಹೇಳ್ತಾನೆ, ಇವನನ್ನು ಕೊಲ್ತೀನಿ ನಾನೀಗ. ಅವನಲ್ಲಿ ಬಿದ್ದಿದ್ದಾನೆ ಜಟಾಯು, ಇವನೇ ಸೀತೆಯನ್ನು ತಿಂದುಬಿಟ್ಟಿದ್ದಾನೆ, ಇವನು ಯಾನೋ ರಾಕ್ಷಸ ಈ ಜಟಾಯು ವೇಷ ಹಾಕ್ಕೊಂಡು ಬಂದಿದ್ದ ಅನ್ಸುತ್ತೆ, ಕೊಂದುಬಿಡ್ತೀನಿ ಅಂತ. ರಾಮ ಹೇಗೆ ಮಾಡ್ಬೋದಾ ಅಂದರೆ ಸನ್ನಿವೇಶ, ಸಂದರ್ಭ, ಭಾವೋದ್ರೇಕವಾದ ಅವಸ್ಥೆಗಳು ಹೀಗೆ ಮಾಡಿಸತ್ತೆ ಅಂತ. ನೀನು ಹೇಳದೆ ಭಿಕ್ಷೆ ಬೇಡಿ ಬದುಕ್ತೀನಿ ಅಂತ ಅಂದರೆ ಹಾಗಿಲ್ಲ ಸಮಾಜದಲ್ಲಿ. ನಿನ್ನಲ್ಲಿ ಏನೂ ಇಲ್ಲ ಅಂತ ಅಂದರೆ, ನೀನು ಹಾಗೆ ಬೇಡಿ ಬದುಕುವನು ಅಂತ ಆದರೆ ದಾರಿದ್ರ್ಯ ಇದೆಯಲ್ಲ, ಜನ ಅದನ್ನು ಹೇಗೆ ನೋಡ್ತಾರೆ ಅಂದರೆ ಅವನು ಯಾರೋ ಶಾಪಗ್ರಸ್ತ ಅನ್ನೋ ಥರ ನೋಡ್ತಾರೆ ಅವನನ್ನು. ದಾರಿದ್ರ್ಯಂ ಪಾತಕಂ ಲೋಕೆ, ಜನ ದಾರಿದ್ರ್ಯವನ್ನು, ಬಡತನವನ್ನು ದೊಡ್ಡ ಪಾಪ ಅನ್ನೋ ಥರ ನೋಡ್ತಾರೆ ಅಂತ, ಅದೊಂದು ಅಪರಾಧ ಅನ್ನೋ ಥರ ನೋಡ್ತಾರೆ. ಅಂಥದ್ದನ್ನು ಯಾಕೆ ಇಷ್ಟಪಡ್ತಾ ಇದ್ದಿ ನೀನು ಅಂತ ಕೇಳ್ತಾನೆ ಅರ್ಜುನ. ಹೀಗೆ ಇಷ್ಟು ಜನರನ್ನು ಕೊಂದಿದ್ದಕ್ಕೆ ಯಾವ ಫಲ ಬಂತು ಅಂತ ಕೇಳ್ತಾನೆ ಭೀಮ. ದುರ್ಯೋಧನ, ಧೃತರಾಷ್ಟ್ರನ ಮಕ್ಕಳು, ಅವನ ಕಡೆಯವರು ಎಲ್ಲರನ್ನೂ ಕೊಂದಾಯ್ತಲ್ಲ, ಈಗ ನೀನು ಕಾಡಿಗೆ ಹೋಗೋದಾದರೆ ಏನು ಮಾಡಿದ್ವಿ ನಾವು ಅಂತ. ಮೊದಲೇ ಸರಿ ಇರ್ಬೋದಾಗಿತ್ತಲ್ಲ, ಇದು ಮಾಡದೇ ಕಾಡಲ್ಲಿರ್ಬೋದಾಗಿತ್ತಲ್ಲ ಅನ್ನೋ ಅರ್ಥದಲ್ಲಿ ಭೀಮ ಹೇಳ್ತಾನೆ, ಅಲ್ವಾ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ, ಅರ್ಜುನನ ಮಾತುಗಳನ್ನ ಕೇಳ್ತಾ ಇದ್ವಿ ನಾವು. ತೀಕ್ಷ್ಣ ಬಾಣದ ಹಾಗೆ ಆತನ ಮಾತುಗಳು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಸೊ, ಆತನಿಗೆ ಚುಚ್ಚಿದ್ರೆ ಆತ ಮರು ಚುಚ್ಚುವಿಕೆ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಸರ್, ಕೊನೆಗೆ ಇದು ಎಲ್ಲಿಗೆ ಹೋಗುತ್ತೆ? ಈ ಸಂವಾದ, ಈ ಸಂಭಾಷಣೆಗಳೆಲ್ಲ ಇದೆಯಲ್ಲ, ಇದನ್ನು ಮಹಾಭಾರತ ದಾಖಲಿಸಿದೆ. ಅಂದರೆ ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ಎಲ್ಲರ ಎದುರಿಗೆ ಈ ಥರ ಒಂದು ಚರ್ಚೆ ಬರೋದು ಅನ್ನೋದೊಂದು ಮುಜುಗರದ ಸನ್ನಿವೇಶ ಆಗುತ್ತೆ ಅಂತ. ಆದರೆ ಅಂಥದ್ದು ನಡೆದಿದೆ ಮತ್ತು ಅಂಥದ್ದು ನಡೆಯುತ್ತೆ. ಈಗ ಏನಾಗುತ್ತೆ, ಅದನ್ನು ಅಲ್ಲಿ ಮಾತಾಡೋದು ಬೇಡ, ಪ್ರತ್ಯೇಕವಾಗಿ ಮಾತಾಡಬೇಕು ಅನ್ನೋಷ್ಟಲ್ಲ ಆಯಾ ಸನ್ನಿವೇಶದಲ್ಲಿ ಹುಟ್ಕೊಳ್ಳಲ್ಲ. ಎಲ್ಲೋ ಎಂಥದೋ ಏನೋ ಮಾತಾಡ್ತೀವಿ, ಏನೋ ಚರ್ಚೆ ಹುಟ್ಕೊಳ್ಳುತ್ತೆ ಅನ್ನೋದೆಲ್ಲ ಆಗತ್ತಲ್ಲ. ಹೀಗೆ ನಡೀತಾ ಇದ್ದಿದ್ದನ್ನು ಗುರುತಿಸಿರೋದಕ್ಕಾಗೇ ಮಹಾಭಾರತ. ಅದು ನಮಗೆ ಸಲ್ಲತ್ತೆ. ಇಲ್ಲದೇ ಇದ್ದರೆ ಈಗ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂತ ಅಂದರೆ, ಅವ್ರು ಯಾರೋ ದೊಡ್ಡವರು ಅಂತ ಯಾರ ಬಗ್ಗೆ ಅಂದ್ಕೊಳ್ತೀವೋ ಅವರು ಇಂತಹ ಏನನ್ನೂ ಮಾಡದೇ ಇರುವವರು ಅಂತ ಅಂದ್ಕೊಂಡ್ಬಿಡ್ತೀವಿ. ಅವ್ರ ಮನಸ್ಸಲ್ಲಿ ಹಂಗಿದ್ದೊಂದು ಯೋಚನೆನೇ ಹುಟ್ಟಲ್ಲ, ಅವ್ರು ಹಂಗೆ ಮಾತಾಡೋದೇ ಇಲ್ಲ. ಹಾಗೆಲ್ಲ ಇರೋಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅಂತ ಅಂದಾಗ. ಒಟ್ಟು ಬದುಕನ್ನು ನೋಡಿ ಆಗಬೇಕಾಗಿದ್ದು ಮತ್ತು ನಿರ್ಣಯಗಳೇನಾಗ್ತಾ ಹೋಗಿದೆ ಅನ್ನೋದ್ರ ಮೇಲೆ ಏನು ಮಾಡಿದ್ರು ಅಂತ. ಅವರಲ್ಲಿ ಇಂಥದ್ದೆಲ್ಲ ಏನೂ ಬರದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಆ ತರಹದಲ್ಲಿ ಅದನ್ನು ಆದರ್ಶ ಅಂತ ಯಾರನ್ನೂ ನೋಡಬೇಕಾಗಿಲ್ಲ. ಈಗ ರಾಮಾಯಣದಲ್ಲಿ ರಾಮ ಸೀತಾಪಹರಣ ಆದ ಕೂಡಲೇ ತುಂಬ ದುಃಖಿಯಾಗಿರ್ತಾನೆ, ಬಹಳ ದುಃಖಿಯಾಗಿರ್ತಾನೆ. ಅವನು ಅಲ್ಲಿರುವಾಗ ಅವನಿಗೆ ಜಟಾಯು ಸಿಕ್ಕಿರ್ತಾನೆ. ಅಲ್ಲಿ ಜಟಾಯು ತಂದೆಯ ಗೆಳೆಯ, ಅವನ ಜೊತೆಗೆ ತುಂಬ ಒಳ್ಳೆಯ ಸಂಬಂಧ ಎಲ್ಲ ಇರುತ್ತೆ. ಮುಂದೆ ಹೋದಾಗ ರಾವಣ ಜಟಾಯುವನ್ನು ಕೊಂದಿರ್ತಾನೆ, ಜಟಾಯು ಅಲ್ಲಿ ಬಿದ್ದಿರ್ತಾನೆ. ನೋಡಿದ ಕೂಡಲೇ ರಾಮ ಹೇಳ್ತಾನೆ, ಇವನನ್ನು ಕೊಲ್ತೀನಿ ನಾನೀಗ. ಅವನಲ್ಲಿ ಬಿದ್ದಿದ್ದಾನೆ ಜಟಾಯು, ಇವನೇ ಸೀತೆಯನ್ನು ತಿಂದುಬಿಟ್ಟಿದ್ದಾನೆ, ಇವನು ಯಾನೋ ರಾಕ್ಷಸ ಈ ಜಟಾಯು ವೇಷ ಹಾಕ್ಕೊಂಡು ಬಂದಿದ್ದ ಅನ್ಸುತ್ತೆ, ಕೊಂದುಬಿಡ್ತೀನಿ ಅಂತ ಇದಕ್ಕೆ ಬಾಣ ಜೋಡಿಸಿ ಬಿಲ್ಲಿಗೆ ಹೊರಟು ಬಿಡ್ತಾನೆ. ರಾಮ ಹೇಗೆ ಮಾಡ್ಬೋದಾ ಅಂದರೆ ಸನ್ನಿವೇಶ, ಸಂದರ್ಭ, ಭಾವೋದ್ರೇಕವಾದ ಅವಸ್ಥೆಗಳು ಹೀಗೆ ಮಾಡಿಸತ್ತೆ ಅಂತ. ಇದನ್ನು ರಾಮಾಯಣವೂ ಗುರುತಿಸುತ್ತೆ, ಮಹಾಭಾರತವೂ ಗುರುತಿಸುತ್ತೆ. ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ ಅವರನ್ನು ಅತಿಮಾನುಷವಾಗಲ್ಲ ಅಂದುಕೊಂಡು ಏನೋ ಬರ್ಕೊಂಡಿದ್ದೀವಿ. ಹಾಗಿಲ್ಲ, ಅದು ವಾಸ್ತವವೂ ಹಾಗಿಲ್ಲ, ಮೂಲ ಮಹಾಭಾರತವೂ ಆಗಿಲ್ಲ. ಅಂದರೆ ವ್ಯಾಸರು ಅದನ್ನೆಲ್ಲ ಬಿಟ್ಟೂ ಇಲ್ಲ. ಎಕ್ಸಾಕ್ಟ್ಲಿ. ಇದು ಭಾಳ ಒಳ್ಳೆ ಪಾಯಿಂಟ್ ಸರ್ ಇದು. ಅಂದರೆ ಅದ್ರ 2 ಪಾಯಿಂಟ್. ಒಂದೇನೆಂದರೆ ನಮಗಿಂತ ಅವ್ರು ತುಂಬ ಮುಕ್ತವಾಗಿದ್ರು ಅನ್ನೋದು ಒಂದು. ಎರಡನೇದು, ವ್ಯಾಸರು ಈ ಥರದ್ದೆಲ್ಲ ಪ್ರಸಂಗಗಳು, ಮುಜುಗರ ಮಾಡುವಂಥ ಪ್ರಸಂಗಗಳು, ಅವರು ಸಣ್ಣವರಾಗಿ ಕಾಣಿಸುವಂಥ ಪ್ರಸಂಗಗಳನ್ನ ಯಾವುದನ್ನು ಬಿಟ್ಟಿಲ್ಲ. ಇಲ್ಲ. ಮೂರನೇದು ಏನಂತಂದ್ರೆ, ನಾವು ಅತಿಮಾನುಷ ಮಾಡಿ ಯಾವುದೋ ಒಂದು ಪ್ರತ್ಯೇಕವಾಗಿ ಯಾವುದೋ ಒಂದು ಘಟನೆಯನ್ನು ತೆಗೆದುಕೊಂಡು ಬಂದು ಅವರನ್ನು ದೂಷಿಸುವಂಥ, ಅವ್ರನ್ನ ಸಣ್ಣವ್ರನ್ನ ಮಾಡಿ ತೋರಿಸುವಂಥ ಆ ಥರದ ಪ್ರಸಂಗ ಬಂದಾಗ ಯಾರೋ ಇದನ್ನೆಲ್ಲ ಯಾಕೆ ಹೇಳ್ತೀರಿ, ಇದೆಲ್ಲ ಯಾಕೆ ಬೇಕು, ಈ ಥರದ ಪ್ರಶ್ನೆಗಳೆಲ್ಲ ಬಂದ್ಬಿಡ್ತವೆ. ಹೌದು, ಒಳ್ಳೇದು ಮಾತ್ರ ಹೇಳಿ ಅನ್ನೋದು ಬಂದ್ಬಿಡುತ್ತೆ.
ರಾಮ ಶೂರ ವೀರ ಅಂತಂದ್ಮೇಲೆ ಈ ಥರ ಮಾಡಿದಲ್ಲೇ ಯಾಕೆ ತೋರಿಸ್ತೀರಾ, ಅವನು ಏನು ಹೇಳಿ ತಾಳ್ಮೆಯ ಸ್ವಭಾವ ತೋರಿಸ್ಬೇಕಲ್ಲ ಆ ಥರದ ವ್ಯಕ್ತಿನ ಈ ಥರ ಅಳೋದ್ರಲ್ಲೇ ಯಾಕೆ ತೋರಿಸ್ಬೇಕು, ಅವ್ನು ಚಿಕ್ಕವನಾಗ್ಬಿಡ್ತಾನಲ್ವಾ ಅನ್ನೋದು ಬಂದ್ಬಿಡುತ್ತೆ. ಹೌದು. ಸೊ ಇದು ನೋಡಿ, ಈ ಮೂಲಕ ನಾವು ಅಂದರೆ ಮುಕ್ತ ಮನಸ್ಸಿನಿಂದ ನೋಡಿ ಅಂತ ಹೇಳುವಂಥ ಒಂದು ಪ್ರಯತ್ನವನ್ನ ಅದು ಮಾಡುತ್ತೆ. ಮತ್ತೆ ಇವು ಎರಡೂ ನಮಗೆ ಯಾಕೆ ಇದು ಅಂದರೆ ನಮಗೆ ಬಂದು ಯಾಕೆ ತಟ್ಟತ್ತೆ ಅಂತ ಅಂದರೆ ನಾವು ಇಂಥ ಘಟನೆಗಳನ್ನು ಎದುರಿಸ್ತಾ ಇರ್ತೀವಿ. ಆಗ ಹೀಗಲ್ಲ ತಾನೇ ತಗೊಳ್ಬೇಕು ಅಂತನ್ನೋ ಪಾಠನೇ ಆಗಿರ್ಬೋದು ಅದು ಅಂತ, ಆ ಪಾಠನೇ ತಗೊಳ್ಬೋದು ಅಂತ. ಈಗ ರಾಮ ಆ ಸಂದರ್ಭದಲ್ಲಿ ಕೊಲ್ಲೋಕೆ ಹೊರಟುಬಿಟ್ಟಿದ್ದ, ನಾವು ಕೊಲ್ಲೋಕೆ ಹೊರಟುಬಿಡ್ತೀವಿ ಅಂತ ಅಲ್ವಲ್ಲ ಅಲ್ಲಿ, ಹಾಗೆ ಮಾಡಬಾರ್ದಾಗಿತ್ತು ಅಂತಲೇ ಅಂತ. ಹಾಗಾಗಿ ಇವುಗಳು ನಮಗೆ ಸಲ್ಲುವ ಕೃತಿಗಳಾಗಿದ್ದೇ ಈ ಮಾನವೀಯ ಅಂಶಗಳಿಂದ ಅಂತ. ಮಾನವೀಯ ಅಂಶ ಅಂದ್ರೇನು? ಮನುಷ್ಯ ಸಹಜವಾದ ಅಂಶಗಳಿಂದ ಅಂತ. ಮನುಷ್ಯ ಹೀಗೆ ವರ್ತಿಸ್ತಾನೆ ಅನ್ನೋದನ್ನೇ ತೋರಿಸ್ತಾ ಇವೆ. ಆದರೆ ನಮಗೇನು ಅಂದರೆ ಹಂಗೆ ವರ್ತಿಸಬಾರದು ಅಂತಲೇ ಕೊನೆಗೂ ಅಂತ. ಈ ಯುಧಿಷ್ಠಿರ ಇಷ್ಟಾದ ಮೇಲೆ ಹೀಗೆಲ್ಲ ಯಾಕೆ ಮಾತಾಡಬೇಕು ಅಂತ. ಈಗ ಫಲಿತಾಂಶ ಗೊತ್ತಿದೆ, ಅವ್ನು ರಾಜ ಆದ ಅಂತ ನಮಗೆ ಗೊತ್ತಿದೆ. ಆದರೆ ಅದಕ್ಕಿಂತ ಮೊದಲು ಯುದ್ಧ ಅಂತ ಆದಮೇಲೆ ಮುಗಿತದ, ಆಯ್ತಲ್ವಾ, ಈಗ ರಾಜ್ಯ ಏರ್ಕೊಂಡು ಹೋಗ್ಬೇಕಲ್ವಾ, ದುಃಖ ಸರಿ, ನೋವು ಸರಿ, ಎಲ್ಲ ಸರಿ, ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತ ಅನ್ನಬಾರದು ಅಂತ ಯುಧಿಷ್ಠಿರನ ಈ ಘಟನೆಯಲ್ಲಿ ನಮಗೇನೋ ಒಂದು ಸಿಗತ್ತೆ. ಇಂಥದ್ದನ್ನು ನಾವು ಮಾಡ್ತಾ ಇರ್ತೀವಲ್ಲ, ನಮಗೂ ಒಂದು ಇದಕ್ಕಿದ್ದಾಗ ವೈರಾಗ್ಯ ಬಂದ್ಬಿಡುತ್ತಲ್ಲ, ಏನೋ ಇನ್ನು ಬೇಡ, ನಾನು ಇದೆಲ್ಲ ಮಾಡಲ್ಲ, ನಾನು ಇನ್ನಿಲ್ಲ ಅಂತೆಲ್ಲ ಹೊರಡ್ತೀವಲ್ಲ, ಹಾಗೆ ಮಾಡಬಾರ್ದು ಅನ್ನೋದನ್ನು ಹೇಳುತ್ತೆ ಅದು ಅಂತ. ಅಂದರೆ ಎಷ್ಟೊಂದು ಇವ್ರ ಮೂಲಕ ಕಲಿಯುವಂಥ, ಅಂದರೆ ಈ ಥರ ಮಾಡಿ ಅಂತ ಎಷ್ಟೊಂದು ಇದೆಯೋ, ಅದೇ ಥರ ಈ ಥರ ಮಾಡಬೇಡಿ ಅನ್ನೋದು ಕೂಡ ನಾವು ಇವ್ರ ಮೂಲಕನೇ ಕಲಿಬೋದು ಎಷ್ಟೋ ಸಲ. ಹೌದು. ಅದಾದ ಮೇಲೆ ಅರ್ಜುನ ಸಹಜ ಮಾತುಕತೆಗೆ ಬರ್ತಾನೆ. ಅಭಿಶಸ್ತವತ್ ಪ್ರಪಶ್ಯಂತಿ ದರಿದ್ರಂ ಪಾರ್ಶ್ವತ ಸ್ಥಿತಂ ದಾರಿದ್ರ್ಯಂ ಪಾತಕಂ ಲೋಕೆ ಕಸ್ತಶ್ಚಂಸಿತುಮರ್ಹತಿ. ಅವನೇನು ಹೇಳ್ತಾನೆ, ಈಗ ಸಹಜ ಮಾತುಕತೆ ಬರ್ತಾನೆ. ನೀನು ಹೇಳಿದೆ ಭಿಕ್ಷೆ ಬೇಡಿ ಬದುಕ್ತೀನಿ ಅಂತ ಅಂದರೆ, ಹಾಗಿಲ್ಲ ಸಮಾಜದಲ್ಲಿ, ನಿನ್ನಲ್ಲಿ ಏನೂ ಇಲ್ಲ ಅಂತ ಅಂದರೆ, ನೀನು ಹಾಗೆ ಬೇಡಿ ಬದುಕುವನು ಅಂತ ಆದರೆ, ದಾರಿದ್ರ್ಯ ಇದೆಯಲ್ಲ, ಜನ ಅದನ್ನು ಹೇಗೆ ನೋಡ್ತಾರೆ ಅಂದರೆ, ಅವನು ಯಾರೋ ಶಾಪಗ್ರಸ್ತ ಅನ್ನೋ ಥರ ನೋಡ್ತಾರೆ ಅವನನ್ನು. ದಾರಿದ್ರ್ಯಂ ಪಾತಕಂ ಲೋಕೆ, ಜನ ದಾರಿದ್ರ್ಯವನ್ನು, ಬಡತನವನ್ನು ದೊಡ್ಡ ಪಾಪ ಅನ್ನೋ ಥರ ನೋಡ್ತಾರೆ ಅಂತ, ಅದೊಂದು ಅಪರಾಧ ಅನ್ನೋ ಥರ ನೋಡ್ತಾರೆ. ಅಂಥದ್ದನ್ನು ಯಾಕೆ ಇಷ್ಟಪಡ್ತಾ ಇದ್ದಿ ನೀನು ಅಂತ ಕೇಳ್ತಾನೆ ಅರ್ಜುನ. ಪತಿತ ಶೋಚ್ಯತೆ ರಾಜನ್ ನಿರ್ಧನಶ್ಚಾಪಿ ಶೋಚ್ಯತೆ. ಈಗ ಒಬ್ಬ ಪತಿತ ಇದ್ದಾನೆ. ಪತಿತ ಅಂದರೆ ಯಾರು? ತಪ್ಪುಗಳನ್ನು ಮಾಡುವ ಅಪರಾಧಿ. ಅವನಿಗೆ ಶಿಕ್ಷೆ ಆಗತ್ತೆ ಏನೋ, ಆ ಶಿಕ್ಷೆಯಿಂದಾಗಿ ಅವನು ದುಃಖಿಸ್ತಾ ಬದುಕಬೇಕಾಗತ್ತೆ. ಅಷ್ಟೇ ಶೋಕ ಒಬ್ಬ ನಿರ್ಧನನಿಗೂ ಇದೆ, ಒಬ್ಬ ಬಡವನಿಗೂ ಇದೆ. ಬಡವ ತಪ್ಪು ಮಾಡಿಲ್ಲ, ಅಪರಾಧಿ ಅಲ್ಲ, ಆದರೆ ಅವನು ಆ ಶೋಕ ಅನುಭವಿಸ್ತಾನೆ, ಇವನು ಶೋಕ ಅನುಭವಿಸ್ತಾನೆ. ವಿಶೇಷಂ ನಾಧಿಗಚ್ಚಾಮಿ ಪತಿತಸ್ಯ ಅಧನಸ್ಯ ಚ. ಅಂದರೆ ಇಲ್ಲಿ ಆ ದುಃಖದ ಅನುಭವ ಅಂತ ಬಂದಾಗ ಇವನಿಗೂ ಕಷ್ಟ, ಅವನಿಗೂ ಕಷ್ಟ, ಇವನಿಗೂ ದುಃಖ, ಅವನಿಗೂ ದುಃಖ, ಎರಡಲ್ಲಿ ವ್ಯತ್ಯಾಸವೇ ಕಾಣಿಸೋಲ್ಲ ನನಗೆ ಅಂತ. ಅಂದರೆ ಬಡತನ ಅಂತ ಅನ್ನೋದು, ದಾರಿದ್ರ್ಯ ಅಂತ ಅನ್ನೋದು ಒಬ್ಬ ಪಾಪಿಯ ಮಟ್ಟದಲ್ಲಿದೆ ಜಗತ್ತಿನಲ್ಲಿ. ಹಾಗಾಗಿ ಅಂತಹ ದಾರಿದ್ರ್ಯವನ್ನು ನೀನಾಗಿ ಯಾಕೆ ಸ್ವೀಕಾರ ಮಾಡ್ತಾ ಇದ್ದಿ ಅಂತ ಕೇಳ್ತಾನೆ. ಸಂಪತ್ತಿಲ್ಲದೆ ಇದ್ದರೆ ಇಲ್ಲಿ ಏನೂ ಆಗೋಲ್ಲ ಅಂತ ಒಂದು ಪಾಠ ಶುರು ಮಾಡ್ತಾನೆ ಅರ್ಜುನ. ಅರ್ಥಾತ್ ಧರ್ಮಶ್ಚ ಕಾಮಶ್ಚ ಸ್ವರ್ಗಶ್ಚೈವ ನರಾಧಿಪ ಪ್ರಾಣಯಾತ್ರಾ ಹಿ ಲೋಕಸ್ಯ ವಿನಾರ್ಥಂ ನ ಪ್ರಸಿದ್ಧ್ಯತಿ. ನಿನಗೆ ಸಂಪತ್ತು ಇಲ್ಲದೆ ಇದ್ದರೆ ನಿನ್ನ ಆಸೆಗಳು ಈಡೇರೋಲ್ಲ, ನಿನಗೆ ಸ್ವರ್ಗವೂ ಸಿಗೋಲ್ಲ. ಸ್ವರ್ಗ ಸಿಗಬೇಕು ಅಂದರೂ ನಿನಗೆ ಹಣಮೋ ಇನ್ನೊಂದು ವಸ್ತು ರೂಪವಾದದ್ದು ಏನೋ ಒಂದು ಬೇಕು. ಅಷ್ಟೇ ಯಾಕೆ, ಜೀವ ಉಳಿಸಿಕೊಳ್ಳಬೇಕು ಅಂತ ಅಂದ್ರೂ ಇಲ್ಲಿ ನಿನಗೆ ಸಂಪತ್ತಿಲ್ಲದೆ ಇದ್ರೆ ಆಗೋಲ್ಲ. ಸಂಪತ್ತು ಅಂದರೆ ಇದು ಮಾತ್ರ ಅಂತಲ್ಲ, ದುಡ್ಡು ಮಾತ್ರ, ಕರೆನ್ಸಿ ಅಂತ ಮಾತ್ರ ಅರ್ಥ ಅಲ್ಲ, ಉಳಿದಿದ್ದು ಎಲ್ಲ ಸೇರಿ. ಅದಿಲ್ಲದೆ ಇದ್ರೆ ನಡೆಯೋಲ್ಲ ಅಂತ. ಹಾಗಾಗಿ ಅಂಥ ಬದುಕನ್ನು ಬಯಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಅವೇಕ್ಷಸ್ವ ಯಥಾನ್ಯಾಯಂ ಪಶ್ಯ ದೇವಾಸುರಂ ಯಥಾ ರಾಜನ್ ಕಿಮನ್ಯಜ್ಞಾತೀನಾಂ ವದಾದೃಶ್ಯಂತಿ ದೇವತಾಃ. ದೇವಾಸುರರನ್ನು ನೋಡುವಂಥ ಒಂದು ಇತಿಹಾಸವನ್ನು ತೆಗೆದುಕೊಳ್ತಾನೆ. ಈಗ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ನಡೆದಿದೆ. ಆರಂಭದಲ್ಲೇ ಯುದ್ಧ ನಡೆದಿದೆ, ದೇವಾಸುರ ಸಂಗ್ರಾಮ ಅಂತ. ಬಹಳ ಆರಂಭದಲ್ಲಿ ಅದು. ಈ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳು ಅಸುರರನ್ನು ಕೊಂದಿದ್ದಾರೆ. ಕೊಂದು ಅವರಿಗೆ 14 ಲೋಕದ ಆಧಿಪತ್ಯ ಸಿಕ್ಕಿದೆ. ಇವತ್ತು ದೇವತೆಗಳು ಅಂತ ನಾವು ಯಾರನ್ನು ಪೂಜಿಸ್ತೀವೋ ಇವರು ಅವರನ್ನು ಕೊಂದಿದ್ದಾರೆ. ದೈತ್ಯರು, ದಾನವರು ಇವರನ್ನು ಕೊಂದಿದ್ದಾರೆ. ಅವರೆಲ್ಲ ಯಾರು ಅಂತ ಅಂದರೆ ಇವರ ಜ್ಞಾತಿಗಳು, ಅಂದರೆ ಇವರ ದಾಯಾದರು. ಅಂದರೆ ಒಬ್ಬನೇ ತಂದೆ
ಬೇರೆ ಬೇರೆ ತಾಯಂದಿರ ಮಕ್ಕಳು ಅವರು. ದಿತಿ ಮತ್ತು ಅದಿತಿ. ದಿತಿ, ಅದಿತಿ, ಧನುವಿನ ಮಕ್ಕಳು ದಾನವರು, ದಿತಿಯ ಮಕ್ಕಳು ದೈತ್ಯರು. ಇಲ್ಲೇನೆ ಇದು ನಡೆದಿದೆ. ನಡೆದ ಮೇಲೆ ಇವರು ಆಳ್ತಾ ಇದ್ದಾರೆ. ನಚೇದ್ ಧರ್ತವ್ಯ ಮನ್ಯಸ್ಯ ಕಥಂ ತದ್ಧರ್ಮ ಮಾರಬೇತ್ ಏತಾವಾನೇವ ವೇದೇಶು ನಿಶ್ಚಯ ಕವಿಭಿಕೃತಃ. ಇಲ್ಲೀಗ ದೇವತೆಗಳು ಮಾಡಿದ್ದು ಧರ್ಮ ಅಂತ ಆದರೆ, ದೇವತೆಗಳು ಮಾಡಿದ್ದು ಸರಿ ಅಂತ ಆದರೆ, ನಾವು ಮಾಡಿದ್ರಲ್ಲೇನು ತಪ್ಪಂಥದ್ದೀಗ ಅಂತ. ಈಗ ದೇವತೆಗಳಲ್ಲಿ ಕಾಣಸಿಗುತ್ತಾ ಇರೋದು ಅವರನ್ನು ಕೊಂದಿದ್ದಕ್ಕಾಗಿಯೇ ಅಂತ, ದೈತ್ಯರನ್ನು ದಾನವರನ್ನು ನಾಶ ಮಾಡಿದ್ದಕ್ಕಾಗಿಯೇ ದೇವತೆಗಳು ಬೆಳೆದರು. ವೃದ್ಧಂತಿ ದೇವತಾಹ, ದೇವತೆಗಳು ಬೆಳೆದರು, ದೇವತೆಗಳಿಗೆ ಪ್ರಭುತ್ವ ಸಿಕ್ತು, ದೇವತೆಗಳಿಗೆ ಸಂಪತ್ತು ಸಿಕ್ತು, ಅಧಿಕಾರ ಸಿಕ್ತು. ಎಲ್ಲವೂ ಸಿಕ್ಕಿದ್ದೆಲ್ಲಿ ಅಂತ ಅಂದರೆ ತಮ್ಮವರನ್ನು ಕೊಂದಾಗ ಅಂತ. ಕೊಲ್ಲಬೇಕಾಗತ್ತೆ ಅನ್ನೋದನ್ನು ಸೃಷ್ಟಿಯ ಆರಂಭದಲ್ಲೇ ತೋರಿಸಿಕೊಟ್ಟಿದೆ ಇದು ಅಂತ. ಇದನ್ನೇ ಮುಂದೆ ಕೃಷ್ಣ ಕೂಡ ಹೇಳ್ತಾನೆ. ಈಗ ಅರ್ಜುನ ಹೇಳಿದ್ದಾನೆ, ಈ ಚರ್ಚೆ ತುಂಬ ಮುಂದುವರಿಯುತ್ತೆ, ಸುದೀರ್ಘ ಚರ್ಚೆ ನಡೆಯುತ್ತೆ. ಅಷ್ಟು ಚರ್ಚೆಯನ್ನು ನಾವಿಲ್ಲಿ ಹೇಳೋಲ್ಲ. ಆ ಚರ್ಚೆಯಲ್ಲಿ ಅವನು ಹೇಳ್ತಾನೆ ಕೃಷ್ಣ ಅದನ್ನು ಕೊನೆಗೊಮ್ಮೆ. ಅಂದರೆ ತುಂಬ ಹೊತ್ತು ಕೃಷ್ಣ ಸುಮ್ಮನೆ ಇರ್ತಾನೆ, ಅಂದರೆ ದಿನಗಟ್ಟಲೆ ನಡೆದಂತೆ ಇದೆ ಇದು. ಓಕೆ, ಕೃಷ್ಣ ಮೌನಿ. ಕೊನೆಗೊಮ್ಮೆ ಕೃಷ್ಣ ಮಾತಾಡ್ತಾನೆ. ಆಗ ಮಾತಾಡುವಾಗ ಅವನು ಹೇಳ್ತಾನೆ, ಹೀಗೆ ನಡೆದಿತ್ತು ಅಂತ. ದೇವತೆಗಳು ಮತ್ತು ಇವರಲ್ಲಿ ಸಹೋದರರಲ್ಲೇ ನಡೆದಿತ್ತು, ಅದು ನಡೆಯತ್ತೆ, ಏನೂ ಮಾಡೋಕ್ಕಾಗೋಲ್ಲ ಅಂತ. ಆಗ ಯಾರು ಬೇಕಿದ್ರೂ ಬರಬಹುದು ಯುದ್ಧಕ್ಕೆ ಅಂತ, ಯಾರು ಬೇಕಿದ್ರೂ ಬರ್ಬೋದು ಅಂತ ಅವರ ಪಕ್ಷ ವಹಿಸಿ 80,000 ಬ್ರಹ್ಮಜ್ಞಾನಿಗಳು ಸೇರ್ಕೊಂಡಿದ್ದರಂತೆ ಆ ಪಕ್ಷಕ್ಕೆ, ದೈತ್ಯದಾನವರ ಪಕ್ಷಕ್ಕೆ. ದೇವತೆಗಳು ಕೊಂದಿದ್ದಾರೆ ಅವರನ್ನು ಅಂತ ಹೇಳ್ತಾನೆ ಕೃಷ್ಣ. ಏನು ಮಾಡೋಕ್ಕಾಗಲ್ಲ, ಆಚೆ ಪಕ್ಷದಲ್ಲಿದ್ದಾರೆ ಅವರು ಅಂತ ಕೃಷ್ಣನು ಹೇಳ್ತಾನೆ. ಅದನ್ನು ಇವನು ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಜ್ಞಾತಿವಧೆ ಮಾಡದೆ, ದಾಯಾದರನ್ನು ಕೊಂದೆ, ನಮ್ಮವರನ್ನು ಕೊಂದೆ, ಅವರೆಲ್ಲ ಅವಧ್ಯರು ಅಂತ ಯೋಚಿಸುವಂತಿಲ್ಲ ಅಂತ. ಅರ್ಜುನಿಗೆ ಅವತ್ತು ಬಂದಿತ್ತು, ಕೃಷ್ಣ ಹೇಳಿದ ಮೇಲೆ ಇವತ್ತು ಸರಿಯಾಗಿದ್ದಾನೆ. ನೀನು ಈ ರಾಜ್ಯವನ್ನು ಆಳೋದು, ಈ ಸಿಂಹಾಸನವನ್ನು ಏರೋದು ಅಂತ ಇದೆಯಲ್ಲ, ಇದೊಂದು ಸಾಧಾರಣ ಘಟನೆ ಏನೂ ಅಲ್ಲ. ಇದನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳೋದಕ್ಕೆ ಹೇಳ್ತಾನೆ. ಆಸೀದೀಯಂ ದಿಲೀಪಸ್ಯ ನೃಗಸ್ಯ ನಹುಷಸ್ಯ ಚ ಅಂಬರೀಷಸ್ಯ ಮಾಂಧಾತು ಪೃಥಿವೀ ಸಾತ್ವಯಿ ಸ್ಥಿತ. ಹಿಂದೆ ಎಂತೆಂಥವರ ಕೈಯಲ್ಲಿತ್ತು ಈ ಭೂಮಂಡಲ ಅಂತ. ಇದನ್ನು ದಿಲೀಪ ಆಳ್ತಾ ಇದ್ದ, ಇದನ್ನು ನೃಗ ಅನ್ನುವ ಮಹಾರಾಜ ಆಳ್ತಾ ಇದ್ದ, ನಹುಷ ಆಳ್ತಾ ಇದ್ದ, ಅಂಬರೀಷ ಆಳ್ತಾ ಇದ್ದ, ಮಾಂಧಾತ ಆಳ್ತಾ ಇದ್ದ. ಅವರೆಲ್ಲ ಆಳಿದ ಭೂಮಂಡಲ ಇವತ್ತು ನಿನ್ನ ಕೈಗೆ ಸಿಕ್ಕಿದೆ ಅಂತ. ಅಂದರೆ ಅದು ಸಾಮಾನ್ಯದ್ದೇನೂ ಅಲ್ಲ ಅಂತ. ಇಡೀ ಭೂಮಂಡಲದ ಆಧಿಪತ್ಯ ಅನ್ನೋದು ಸಿಗೋದು ಸಣ್ಣ ಘಟನೆಯಲ್ಲ. ಹಾಗಿರುವಾಗ ನಿನಗಿದು ಸಿಕ್ಕಿದೆ ಮತ್ತು ಇದನ್ನು ಆಳೋದು ಅಂತ ಇದೆಯಲ್ಲ, ಇದೊಂದು ಭೋಗವನ್ನು ಅನುಭವಿಸೋದು ಅಂತ ಅರ್ಥ ಅಲ್ಲ ಅಂತ ಹೇಳ್ತಾನೆ. ಸತ್ವಾಂ ದ್ರವ್ಯಮಯೋ ಯಜ್ಞ ಸಂಪ್ರಾಪ್ತ ಸರ್ವದಕ್ಷಿಣ. ಇದು ದ್ರವ್ಯರೂಪವಾದ ಒಂದು ಯಜ್ಞ ಇದು ಅಂತ. ಅಲ್ಲಿ ಭಗವದ್ಗೀತೆಯಲ್ಲಿ ನೋಡಿದ್ವಿ, ದ್ರವ್ಯಯಜ್ಞ, ತಪೋಯಜ್ಞ, ಜ್ಞಾನಯಜ್ಞಸ್ತಥಾಪರೆ ಅಂತ ಯಜ್ಞದ ಬೇರೆ ಬೇರೆ ಅಂಶಗಳು ಅಂತ ಇತ್ತಲ್ಲ. ನೀನು ಒಂದು ಆಳ್ವಿಕೆ ನಡೆಸ್ತೀನಿ ಅಂದರೆ ಇಲ್ಲೊಂದು ಯಜ್ಞ ನಡೆಸ್ತಾ ಇದ್ದೀಯಾ ನೀನು ಅಂತ ಅರ್ಥ ಅಂತ. ಅಂದರೆ ನೀನು ಬೇರೆಯವರಿಗೆ ಏನೋ ಕೊಡ್ತಾ ಹೋಗ್ತಿ, ಬೇರೆಯವರಿಗೆ ಬೇಕಾದನ್ನು ವ್ಯವಸ್ಥೆ ಮಾಡ್ತಿ, ಅವರ ಬದುಕನ್ನು ಕಟ್ತಾ ಹೋಗ್ತೀಯಲ್ಲ ನೀನು. ಹಾಗಾಗಿ ಇದು ನೀನು ಈ ಆಳ್ತಾ ಇರೋದು, ಪ್ರಜೆಗಳನ್ನು ಪಾಲಿಸ್ತಾ ಇರೋದು ಅನ್ನೋದು ಒಂದು ಯಜ್ಞದ ಕಾರ್ಯ ಇದು ಅಂತ. ಆಳ್ತಾ ಇರೋದು ಅನ್ನೋದು ಏನೋ ಒಂದು ಪಾಪ ಕಾರ್ಯ ಅನ್ನೋ ಥರದಲ್ಲಿ ನೀನು ಮಾತಾಡ್ತಾ ಇದ್ದಿ ಅಂತ. ಆಳ್ವಿಕೆ ಅಂತ ಅನ್ನೋದು, ಪ್ರಭುತ್ವ ಅಂತ ಅನ್ನೋದು ಒಂದು ಏನೋ ದೊಡ್ಡ ತಪ್ಪೇನೋ ಅಂತ ಮಾತಾಡ್ತಾ ಇದ್ದಿ, ಅದಲ್ಲ ಅಂತ. ಅದೊಂದು ಯಜ್ಞ ಅಂತ. ನೀನೊಂದೊಮ್ಮೆ ಈ ಯಜ್ಞವನ್ನು ಮಾಡದೇ ಇದ್ದರೆ ದೇವಕಿಲ್ಬಿಷಂ, ನೀನು ಅಂದರೆ ಭಗವಂತನಿಗೆ ಅಪಚಾರ ಮಾಡಿದಂತೆ ಅಂತ. ಅದರ ಅರ್ಥ ಏನು? ನೀನು ಆಳೋದು ಅನ್ನೋದು ಭಗವಂತನ ಪೂಜೆ ಅಂತ ಅರ್ಥ ಅಂತ. ಅಂದರೆ ಆಳ್ವಿಕೆ ಅಂತ ಅನ್ನೋದು, ಪ್ರಜಾಪಾಲನೆ, ರಾಜನಾಗೋದು ಅಂತ ಅನ್ನೋದು ಅದೇ ಒಂದು ದೇವರ ಪೂಜೆ ಅಂತ. ಮತ್ತು ದೇವರೇ ಬಯಸಿದ್ದು ಕೂಡ ಅಂತ. ನೀನು ಅದನ್ನು ಮಾಡಲಿಲ್ಲ ಸರಿಯಾಗಿ ಅಂದರೆ ಅರ್ಥ ಏನಾಯಿತು ಅಂದರೆ ನೀನು ಪೂಜೆ ಸರಿ ಮಾಡಲಿಲ್ಲ ಅಂತ ಆಯಿತು. ಪೂಜೆ ಸರಿ ಮಾಡದೇ ಇದ್ದಾಗ ನಿಂದು ದೋಷ ಬರುತ್ತೆ, ದೇವಕಿಲ್ವಿಷಂ, ದೋಷ ಬರುತ್ತೆ ಅಂತ. ನಮ್ಮಲ್ಲೂ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಇದೆಯಲ್ಲ ಹಾಗೆ ಅಂತ. ಹಾಗಾಗಿ ಇದನ್ನು ನೀನು ಅಷ್ಟು ಸುಲಭವಾಗಿ ನಾನು ಋಷಿಯಾಗಿ ಬಿಡ್ತೇನೆ, ಅಲ್ಲಿ ಶಾಂತಿ ಇದೆ, ಅಹಿಂಸೆ ಇದೆ ಅಂತ ಓಡೋಗುವಂತಿಲ್ಲ ಅಂತ. ಇದು ಅಂಥದ್ದೇನೆ ಅಂತ. ಇದಕ್ಕೆ ಯುಧಿಷ್ಠಿರ ಉತ್ತರಿಸ್ತಾನೆ. ಯುಧಿಷ್ಠಿರ ಉತ್ತರಿಸುವಾಗ ಅವನ ಉತ್ತರದಲ್ಲಿ ಯಾವ ಬದಲಾವಣೆಯೂ ಇರೋಲ್ಲ. ಅವನು ಮತ್ತೆ ಅದನ್ನೇ ಪ್ರತಿಪಾದಿಸ್ತಾನೆ. ಓಕೆ, ತಾನು ಹೇಳ್ತಾ ಇರೋದು ಎಷ್ಟು ಸರಿ, ಇದು ಯಾಕೆ ಸರಿಯಲ್ಲ ಅಂತಲೇ ಹೇಳ್ತಾ ತಾನು ಕಾಡಿಗೆ ಹೋಗೋದು ಅಂತಲೇ ಯುಧಿಷ್ಠಿರ ಮಾತಾಡ್ತಾನೆ. ಮತ್ತೆ ಯುಧಿಷ್ಠಿರ ಮತ್ತೆ ಅದನ್ನೇ ಪ್ರತಿಪಾದಿಸಿದ ಅನಂತರ ಭೀಮ ಮಾತಾಡ್ತಾನೆ. ಆಲಸ್ಯೇ ಕೃತಚಿತ್ತಸ್ಯ ರಾಜಧರ್ಮಾನಸೂಯತಃ
ವಿನಾಶೇ ಧಾರ್ತರಾಷ್ಟ್ರಾಂ ಕಿಂಫಲಂ ಭರತರ್ಷಭ. ನೀನು ಮಾಡ್ತಾ ಇರೋದಿದೆಯಲ್ಲ ಇದು, ಈಗ ಇಷ್ಟು ಜನರನ್ನು ಕೊಂದಿದ್ದಕ್ಕೆ ಯಾವ ಫಲ ಬಂತು ಅಂತ ಕೇಳ್ತಾನೆ ಭೀಮ. ದುರ್ಯೋಧನ ಧೃತರಾಷ್ಟ್ರನ ಮಕ್ಕಳು, ಅವನ ಕಡೆಯವರು ಎಲ್ಲರನ್ನೂ ಕೊಂದಾಯ್ತಲ್ಲ, ಈಗ ನೀನು ಕಾಡಿಗೆ ಹೋಗೋದಾದರೆ ಏನು ಮಾಡಿದ್ವಿ ನಾವು ಅಂತ ಮೊದಲೇ ಸರಿ ಇರ್ಬೋದಾಗಿತ್ತಲ್ಲ, ಇದು ಮಾಡದೇ ಕಾಡಲ್ಲಿರ್ಬೋದಾಗಿತ್ತಲ್ಲ ಅನ್ನೋ ಅರ್ಥದಲ್ಲಿ ಭೀಮ ಹೇಳ್ತಾನೆ. ಕರೆಕ್ಟ್ ಅಲ್ವಾ? ಇಷ್ಟು ಮಾಡಿಕೊಂಡ ಮೇಲೆ ನಿನಗೆ ಆ ನಿರ್ಣಯಕ್ಕೆ ಬರೋಕ್ಕೆ ಅವಕಾಶ ಇಲ್ಲ ಅಂತ ಭೀಮನ ಅಭಿಪ್ರಾಯ. ಎಕ್ಸಾಕ್ಟ್ಲಿ. ನೀನು ಈಗ ಏನೋ ನಿನಗೇನು ಅನ್ಸತ್ತೆ ಅನ್ನೋದು ಬೇರೆ, ಅನ್ಸತ್ತಾ ಅನ್ಸಲ್ವಾ, ನಿನಗೆ ದುಃಖ ಆಗತ್ತಾ ದುಃಖ ಆಗಲ್ವಾ, ನೀನು ಮಾಡಿದೀಯಾ, ಇದನ್ನು ಮಾಡಿದ್ಮೇಲೆ ನೀನು ಆಡಲೇಬೇಕೀಗ. ಹಾಗಿದ್ರೆ ಯುದ್ಧ ಮಾಡಬಾರ್ದಾಗಿತ್ತು ಅನ್ನೋ ಅರ್ಥ. ಒಂದೊಮ್ಮೆ ನಮಗೆ ಮೊದಲೇ ಇದು ಗೊತ್ತಾಗಿದ್ದರೆ, ಯದೀಮಾಂ ಭವತೋ ಬುದ್ಧಿಂ ವಿದ್ಯಾಮ ವಯಮೀದೃಶೀಂ ಶಸ್ತ್ರನ್ನೈವ ಗ್ರಹೀಷ್ಯಾಮೋ ನ ವಧಿಷ್ಯಾಮ ಕಂಚನ. ನಿನಗೆ ಈಗೊಂದು ಯೋಚನೆ ಇದೆ, ನೀನು ಹೀಗೆ ಯೋಚನೆ ಮಾಡ್ತೀನಿ ನಮಗೆ ಗೊತ್ತಿದ್ದರೆ ನಾವು ಆಯುಧ ಹಿಡಿತಲೇ ಇರಲಿಲ್ಲ, ಒಬ್ಬರನ್ನೂ ಕೊಲ್ತಾ ಇರಲಿಲ್ಲ ನಾವು. ಅಂದರೆ ಈಗ ಭೀಮ ಏನು ಹೇಳ್ತಾ ಇದ್ದಾನೆ ಅಂತ ಅಂದರೆ, ಈಗ ಅರ್ಜುನ ಸಿಟ್ಟಾದ್ನಲ್ಲ, ಈಗ ಇವನು ನಾವು ಕೊಂದ್ವಿ ಅಂತ ಯುಧಿಷ್ಠಿರ ಹೇಳಿದ್ದಕ್ಕೆ ಈಗ ಭೀಮನೂ ಉತ್ತರ ಕೊಡ್ತಾ ಇದ್ದಾನೆ. ಅಂದರೆ ಈಗ ಭೀಮನು ತಾಗಿಸಿಕೊಂಡೇ ಉತ್ತರ ಕೊಟ್ಟಂತೆ ಲೆಕ್ಕ. ಈಗ ಅಂದರೆ ಕೊಲ್ಲಬಾರದವ್ರನ್ನಲ್ಲೋ ಕೊಂದಿ ಅಂತಂದರೆ, ಅರೆ ನೀನು ಯುದ್ಧಕ್ಕೆ ಸಿದ್ಧನಾಗಿದ್ದಕ್ಕೆ ಕೊಂದಿದ್ದು ಅಂತ ಭೀಮ ಈಗ ಪರ್ಯಾಯವಾಗಿ ಹೇಳ್ತಾ ಇರೋದು. ನಾವು ಯಾಕೆ ಕೊಲ್ತಾ ಇದ್ವಿ, ಈ ಕಾಡಿಗೆ ಹೋಗೋದ ನಾವು ಕೊಲ್ತಾ ಇರಲಿಲ್ಲ ಯಾರನ್ನು ಅಂಥ ಭೀಮ ತನ್ನ ವಾದವನ್ನು ಮಂಡಿಸ್ತಾ ಯಾವ ಕಾರಣಕ್ಕೂ ಯುಧಿಷ್ಠಿರನ ನಿಲುವು ಸರಿಯಲ್ಲ, ಅವನು ಸಿಂಹಾಸನ ಏರಬೇಕು ಅಂತಲೇ ಪ್ರತಿಪಾದಿಸ್ತಾನೆ ಭೀಮ. ಭೀಮನ ಮಾತು ಮುಗಿದ ಮೇಲೆ ಮತ್ತೆ ಯುಧಿಷ್ಠಿರ ಮೌನವಾಗೇ ಇರ್ತಾನೆ, ಅಂದರೆ ಬದಲಾಗಿಲ್ಲ ಅಂತಲೇ. ಆಗ ಮತ್ತೆ ಅರ್ಜುನ ಮಾತಾಡ್ತಾನೆ. ಈಗ ಅರ್ಜುನನ ಮಾತಲ್ಲಿ ಮತ್ತು ಮುಂದುವರೆದ ಭೀಮನ ಮಾತಲ್ಲಿ ವ್ಯಂಗ್ಯ ಕುಚೋದ್ಯಗಳೆಲ್ಲ ಏನೂ ಇರಲ್ಲ, ಅಂದರೆ ಅವನನ್ನು ಒಪ್ಪಿಸೋ ಕೆಲಸವನ್ನೇ ಮಾಡ್ತಾರೆ ಅವರು. ಅರ್ಜುನ ಆಗ ಮಾತಾಡ್ತಾನೆ, ಮತ್ತೆ ಅವನೊಂದು ಇತಿಹಾಸದ ಒಂದು ಕತೆ ಹೇಳ್ತಾನೆ. ಯಾರೋ ಒಂದಿಷ್ಟು ಜನ ಮಕ್ಕಳು ಅವರು ಮನೆಯೆಲ್ಲ ಬಿಟ್ಟು ಕಾಡು ಸೇರಿರ್ತಾರೆ. ಆಗ ಇಂದ್ರನಿಗೆ ಇದು ಸರಿಯಲ್ಲ ಅಂತ ಅನ್ಸುತ್ತೆ, ಅವನೊಂದು ಪಕ್ಷಿ ರೂಪ ಧರಿಸಿ ಬಂದು ಅವ್ರ ಜೊತೆಗೆ ಒಂದು ಸಂವಾದ ಮಾಡ್ತಾನೆ. ಅಂದರೆ ಹೀಗೆ ಬರಬಾರ್ದು, ನೀವು ನಿಮ್ಮ ಕರ್ತವ್ಯಗಳನ್ನು ಮಾಡಬೇಕು, ಬಂಧು ಬಾಂಧವರು ಇರ್ತಾರೆ, ಹಿರಿಯರಿರ್ತಾರೆ, ಅವರನ್ನು ನೋಡ್ಕೊಳ್ಬೇಕು ಅಂತ ಹಿಂದೆ ನಡೆದ ಸಂವಾದ, ಅವರಿಬ್ಬರ ನಡುವೆ ಸಂವಾದಗಳನ್ನೆಲ್ಲ ಅರ್ಜುನ ಹೇಳಿ ಆ ಘಟನೆಯನ್ನು ಹೇಳಿ ಮತ್ತೆ ಹೇಳ್ತಾನೆ, ಇಲ್ಲ ನಿನ್ನ ಈ ನಿಲುವು ಸರಿಯಲ್ಲ ಅಂತ. ಅರ್ಜುನನದ್ದಾದ ಮೇಲೆ ನಕುಲ ಮಾತಾಡ್ತಾನೆ. ಸುದೀರ್ಘವಾಗಿ ನಕುಲ ಕೂಡ ಪ್ರತಿಪಾದಿಸ್ತಾನೆ ತನ್ನ ವಾದವನ್ನು. ಅವನದ್ದು ಅದೇ ವಾದ. ನಿಹತ್ಯ ಶತ್ರುಂ ಸ್ತರಸಾ ಸಮೃದ್ಧಾನ್ ಶಕ್ರೋ ಯಥಾ ದೈತ್ಯ ಬಲಾನಿ ಸಂಖ್ಯೆ ಕಃ ಪಾರ್ಥ ಶೋಚೆ ನಿರತ ಸ್ವಧರ್ಮೆ ಪೂರ್ವೈ ಸ್ಮೃತೆ ಪಾರ್ಥಿವ ಶಿಷ್ಟಜುಷ್ಟೆ. ಬಹಳ ಗಂಭೀರವಾದ ಮಾತು ನಕುಲನದ್ದು. ಶತ್ರುಗಳನ್ನು ಕೊಂದಾಯಿತು ನಾವು, ಯಾರನ್ನು ಅಂದರೆ ಸಮೃದ್ಧಾನ್ ಅಂತ ಅತ್ಯಂತ ಶಕ್ತಿಶಾಲಿಗಳಾದ ಶತ್ರುಗಳನ್ನು ಕೊಂದಿದ್ದೀವಿ. ಹೇಗೆ ಅಂದರೆ ಇಂದ್ರ ದೈತ್ಯರನ್ನು ನಾಶ ಮಾಡದಂತೆ ಅಂತ. ಈಗ ದೇವಾಸುರ ಸಂಗ್ರಾಮಗಳೆಲ್ಲ ಆದಾಗ ದೇವತೆಗಳಿಗಿಂತ ಇವರ ಬಲ, ಇವರ ಸೈನ್ಯ ಎಲ್ಲವೂ ಹೆಚ್ಚಿರ್ತಾ ಇತ್ತು. ಹಾಗೆ ಕೆಲಸ ಮಾಡಿದ್ದೀವಿ. ಹೀಗಿರುವಾಗ ಮತ್ತು ನಾವು ಮಾಡಿದ್ದು ತಪ್ಪು ಅಲ್ಲ, ಸ್ವಧರ್ಮ ಅಂತ ನಾವು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಇಲ್ಲಿ ಶೋಕ ಪಡೋದಕ್ಕೆ ಏನಿದೆ ಅಂತ, ಇಲ್ಲಿ ಅಳೋದಕ್ಕೆ ಏನಿದೆ ಅಂತ. ಯಾಕೆ ಅಂದರೆ ಪೂರ್ವೈ ಸ್ಮೃತೆ ಪಾರ್ಥಿವ ಶಿಷ್ಟಜುಷ್ಟೆ, ಹಿಂದಿನ ಸಜ್ಜನರು ಹೀಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ. ನಮಗೆ ಮಾದರಿ ಯಾವುದು ಅಂತ ಅಂದರೆ, ನಿದರ್ಶನ ಯಾವುದು ಅಂದರೆ ಹಿಂದಿನವರು ಅಂತ. ಹಿಂದಿನವರಲ್ಲೂ ಯಾರೋ ಅಲ್ಲ, ಹಿಂದೆ ಚೆನ್ನಾಗಿ ಬದುಕಿದವರು ಯಾರೋ, ಆದರ್ಶವಾಗಿ ಬದುಕಿದವರು ಯಾರೋ, ಅವರೂ ಇಂಥ ಸನ್ನಿವೇಶಗಳು ಬಂದಾಗ ಹೀಗೆ ಮಾಡಿದ್ದಾರೆ, ಅದರಿಂದ ತಪ್ಪಿಲ್ಲ ಅಂತ ಅವನು ಹೇಳ್ತಾನೆ. ನಕುಲ ಆದ ಮೇಲೆ ಸಹದೇವ ಮಾತಾಡ್ತಾನೆ. ನ ಬಾಹ್ಯಂ ದ್ರವ್ಯಮುತ್ಸೃಜ್ಯ ಸಿದ್ಧಿರ್ಭವತಿ ಭಾರತ. ಸಿದ್ಧಿ ಸಿಗಬೇಕು ಅಂತ ಅಂದರೆ ಅವನು ಹೇಳ್ತಾ ಇರೋದು ಅಧ್ಯಾತ್ಮದ ಸಿದ್ಧಿಯ ಮಾತಾಡ್ತಾನೆ. ಅಂದರೆ ಆ ಸಿದ್ಧಿ ಸಿಗಬೇಕು ಅಂತ ಅಂದರೂ ಕೂಡ ಹೊರಗಡೆಯ ವಸ್ತುಗಳು ಅನ್ನುವ ಸಂಪತ್ತಿನ ಬೆಂಬಲ ಬೇಕಾಗತ್ತೆ, ಅದಿಲ್ಲದೆ ಸಿದ್ಧಿ ಸಿಗೋಲ್ಲ ಅಂತ. ಹಾಗೆ ಎಲ್ಲ ಬಿಟ್ಟುಬಿಡ್ತೀನಿ ಹೋಗ್ತೀನಿ ಅಂತ ಅಂದ ಕೂಡಲೇ ಏನೂ ಆಗೋಲ್ಲ ಅಂತ ಹೇಳಿ ಸಹದೇವನು ಸುದೀರ್ಘವಾಗಿ ಮಾತಾಡಿ ಅವನು ಅದೇ ನಿಲುವನ್ನು ಪ್ರಕಟಪಡಿಸ್ತಾನೆ. ಸಹದೇವನ ಮಾತು ಮುಗಿದಾಗಲೂ ಯುಧಿಷ್ಠಿರನ ಮಾತಿಲ್ಲ. ಅಂದರೆ ಮೊದಲು ಅವನು ಅರ್ಜುನನಿಗೆ ಹೇಳಿ ಅರ್ಜುನ ಹೇಳಿದ ಅನಂತರ ಒಂದು ಸಲ ತನ್ನ ವಾದ ಮಂಡಿಸಿದ್ದ. ಆಮೇಲೆ ಭೀಮ ಮಾತಾಡ್ದ, ಅರ್ಜುನ ಮಾತಾಡ್ದ, ನಕುಲ ಮಾತಾಡ್ದ, ಸಹದೇವ ಮಾತಾಡ್ದ. ಯಾವುದಕ್ಕೂ ಯುಧಿಷ್ಠಿರನ ಪ್ರತಿಕ್ರಿಯೆ ಇಲ್ಲ. ಅವನು ಮೌನವಾಗಿದ್ದಾನೆ, ಬದಲಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆಗ ದ್ರೌಪದಿ ಮಾತನಾಡ್ತಾಳೆ.
ಮಹಾಭಿಜನ ಸಂಪನ್ನ ಶ್ರೀಮತ್ಯಾಯತಲೋಚನ ಅಭ್ಯಭಾಷತ ರಾಜೇಂದ್ರಂ ದ್ರೌಪದಿ ಯೋಷಿತಾಂ ವರ. ಅವಳ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ವ್ಯಾಸರು. ಎಂಥವಳವಳು ಅಂತಂದರೆ ಅವಳ ಮಾತು ಅನ್ನೋದು ಬಹಳ ಬೆಲೆ ಬಾಳುವಂಥದ್ದು ಅಂತ, ಅಂಥವಳವಳು ಅಂತ. ಅಂದರೆ ಒಂದು ಮಹಾತ್ಮರ ಪಟ್ಟಿಯಲ್ಲಿ ಸೇರಿಸಬೇಕಾದವಳವಳು ಅಂಥವಳು. ಅಭಿಮಾನವತಿ ನಿತ್ಯಂ ವಿಶೇಷೇಣ ಯುಧಿಷ್ಠಿರನ ಬಗ್ಗೆ ಅವಳಿಗೆ ಅತ್ಯಂತ ಅಭಿಮಾನ ಇತ್ತು. ಅವಳಿಗೆ ಲಾಲಿತಾ ಸತತಂ ರಾಜ್ಞ ಧರ್ಮಜ್ಞ ಧರ್ಮದರ್ಶಿನಿ. ಅವನು ಕೂಡ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವಳು ಸಾಮ್ನ ಪರಮವಲ್ಗುಣ, ಅಂದರೆ ಅತ್ಯಂತ ಸೌಮ್ಯವಾದ, ಅತ್ಯಂತ ಸಮುಚಿತವಾದ ವಿಧಾನದಲ್ಲಿ ಮಾತಾಡ್ತಾಳೆ ಅವಳು. ಇಮೇತೆ ಭ್ರಾತರಃ ಪಾರ್ಥ ಶುಷ್ಯಂತ ಸ್ತೋಕಕ ಇವ ವಾವಾಶ್ಯಮಾನಾಸ್ತಿಷ್ಠಂತಿ ನಚೈನಾನ್ ಅಭಿನಂದಸೆ. ನಿನ್ನ ತಮ್ಮಂದಿರು ಇವರೆಲ್ಲ ಅವರು ನೋಯ್ತಾ ಇದ್ದಾರೆ ನಿನ್ನ ನಿರ್ಣಯದಿಂದ, ನೀನು ಅವರನ್ನು ಸಂತೋಷಪಡಿಸುವ ಕೆಲಸ ಮಾಡ್ತಾ ಇಲ್ಲ. ನಂದಯೈತಾನ್ ಮಹಾರಾಜ, ನೀನು ಇವರನ್ನು ಖುಷಿಪಡಿಸಬೇಕು, ಅವರಿಗೆ ಯಾವುದು ಸಂತೋಷ ಆಗುತ್ತೋ ಅದನ್ನು ಮಾಡಬೇಕು ನೀನು. ಉಪಪನ್ನೇನ ವಾಕ್ಯೇನ ಸತತಂ ದುಃಖ ಭಾಗಿನಃ, ಅವರನ್ನು ನೀನು ಸಮಾಧಾನದ ಮಾತಿನಲ್ಲಿ ಅವರಿಗೆ ಹೇಳಬೇಕು. ಯಾಕೆ ಅಂದರೆ ಸತತಂ ದುಃಖ ಭಾಗಿನಃ, ಅವರು ಇಡೀ ಬದುಕು ದುಃಖವನ್ನು ಅನುಭವಿಸಿದ್ದಾರೆ ಅಂತ. ಅಂದರೆ ನಿನ್ನೊಡನೆ ಎಲ್ಲ ದುಃಖವನ್ನು ಅವರು ಸಮಾನವಾಗಿ ಅಭಿನಂದಿಸಿದವರವರು ಅಂತ. ಅಂದರೆ ಏಕಾಏಕಿ ನೀನು ಹೀಗೆ ನಿರ್ಣಯ ತೆಗೆದುಕೊಂಡು ಹೋಗೋಕ್ಕಾಗಲ್ಲ, ಅವರ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನು ಬಹಳ ಮೃದುವಾಗಿ ಹೇಳ್ತಾ ಇದ್ದಾಳೆ. ಅವರನ್ನು ಸಂತೋಷಪಡಿಸು ಅಂದರೆ ಅರ್ಥ ಏನು, ಅವರ ಅಭಿಪ್ರಾಯಕ್ಕೆ ನೀವು ಬೆಲೆ ಕೊಡಬೇಕಾಗತ್ತೆ ಅಂತ. ಯಾಕೆ ಅಂತ ಅಂದರೆ ಇಡೀ ಬದುಕಿನ ದುಃಖದಲ್ಲಿ ಸಮಾನ ಭಾಗಿಗಳಾಗಿದ್ದಾರೆ ಅವರು ಅಂತ. ನೀನು ದ್ವೈತವನದಲ್ಲಿದ್ದಾಗ ಏನು ಹೇಳಿದ್ದೆ ಅಂತ ಕೇಳ್ತಾಳೆ ಅವಳು. ಕಥಂ ದ್ವೈತವನೇ ರಾಜನ್ ಪೂರ್ವಮುಕ್ತ ತಥಾ ವಚಃ. ಆಗ ನೀನು ಹೇಳಿದ್ದೆ ಏನು ಅಂತಂದರೆ ಇವರನ್ನೆಲ್ಲ ನೋಡಿ ಅವರು ಶೀತ ವಾತ ತಪಾರ್ದಿತ, ಚಳಿ ಗಾಳಿ, ಯಾವಾಗಲೂ ಬೇಸಿಗೆ ಬಂತು ಅಂದರೆ ಬಿಸಿಲು, ಇದನ್ನೆಲ್ಲ ಅನುಭವಿಸ್ತಾ ಇದ್ದ ಇವರನ್ನು ನೋಡಿ ನೀನೇ ಹೇಳಿದ್ದೆ ವಯಂ ದುರ್ಯೋಧನಂ ಹತ್ವಾ ಮೃಧೇ ಭೋಕ್ಷಾಮ ಮೇದಿನೀಂ ಸಂಪೂರ್ಣಾಂ ಸರ್ವಕಾಮಾನಾಂ ಆಹವೇ ವಿಜಯೈಷಿಣಃ. ಅವತ್ತು ನೀನು ಹೇಳಿದ್ದೆ ನಾವು ದುರ್ಯೋಧನನನ್ನು ಕೊಂದು ಇಡೀ ಭೂಮಂಡಲವನ್ನು ಆಳೋಣ ಅನ್ನುವ ಮಾತನ್ನು ಹೇಳಿದ್ದೆ ನೀನು. ಈಗ ಯಾಕೆ ಹೀಗೆ ಬದಲಾಯಿಸ್ತಾ ಇದ್ದಿ ಅಂತ. ಅವತ್ತು ಇವರೆಲ್ಲ ಕಷ್ಟಪಟ್ಟಿದ್ದನ್ನು ನೋಡಿಯೇ ನೀನಾಡಿದ ಮಾತದು. ಇವತ್ತು ಅದೆಲ್ಲವನ್ನೂ ಸಾಧಿಸಿ ಆಯಿತು, ಅವರನ್ನೆಲ್ಲ ಸಂಹರಿಸಿ ಆಯಿತು. ಈಗ ಇಂಥದ್ದೊಂದು ನಿಲುವಿಗೆ ನೀನು ಬರೋದು ಸರಿಯಲ್ಲ ಅಂತ. ಈಗ ಏನಾಗಬೇಕು, ವನವಾಸ ಅನ್ನೋದು ನಮಗೆ ಕಷ್ಟ ಕೊಟ್ಟಿತ್ತು. ವನವಾಸ ಕೃತಂ ದುಃಖಂ ಭವಿಷ್ಯತಿ ಸುಖಾಯನಃ. ಮೊದಲು ಪಟ್ಟ ಕಷ್ಟದ ಅನಂತರ ಒಂದು ಸುಖ ಬಂದರೆ ಅದು ಬಹಳ ಸಂತೋಷ ಕೊಡುತ್ತೆ. ವನವಾಸ ಮುಗಿದಿದೆ, ಈಗ ನಮಗೆ ಸಂತೋಷದ ಹೊತ್ತು. ಯಜತಾಂ ವಿವಿಧೈರ್ಯಜ್ಞೈಹಿ ಸಮೃದ್ಧೈರಾಪ್ತ ದಕ್ಷಿಣೈ. ನಿನಗಿಷ್ಟವಾದ ಕೆಲಸ ಇಲ್ಲಿಯೇ ಮಾಡು, ನೀನು ಯಜ್ಞಯಾಗಗಳನ್ನೇ ಮಾಡು, ಇಲ್ಲಿ ಬೇಕಾದಂತೆ ಮಾಡು, ಸಂತೋಷಪಡು. ಅದಕ್ಕೆ ಯಾಕೆ ಕಾಡಿನ ಪ್ರಸ್ತಾಪ ಅಂತ ಅವಳು ಕೇಳ್ತಾಳೆ. ಸೊ ಹಾಗೆ ದ್ರೌಪದಿ ಮಾತನ್ನು ಕೂಡ ಕೇಳಿದ್ವಿ. ಇದು ನಮ್ಮ ಮನೆಗಳಲ್ಲೂ ಕೂಡ ಈ ಥರ ಪ್ರಸಂಗಗಳು ನಡೀತಾ ಇರ್ತವೆ. ಅಂದರೆ ಒಬ್ಬ ವ್ಯಕ್ತಿಗೆ ಏನೋ ಒಂದು ಇಷ್ಟ ಇರಲ್ಲ, ಏನೋ ಒಂದು ಅಂದರೆ ಯೂಶ್ವಲಿ ಅಂದರೆ ಎಲ್ಲ ಮನೆಯವರಲ್ಲೇ ಹೇಳ್ತಿರ್ಬೇಕಾದ್ರೂ ಕೂಡ ಆತ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಅಂದರೆ ಆತ ಮನಸ್ಸು ಒಳಗಡೆ ಚೇಂಜ್ ಆಗಿಲ್ಲ ಅಂತ. ಕೆಲವೊಂದು ಸಲ ನಾವು ಕೆಲವೊಂದು ಸಲ ಚೇಂಜ್ ಆಗ್ತೀವಿ, ಕೆಲವೊಂದು ಸಲ ಚೇಂಜ್ ಆಗಲ್ಲ. ಚೇಂಜ್ ಆಗಿರೋದನ್ನು ಹೇಳಲ್ಲ ಕೂಡ. ತುಂಬ ಜನ ಹೇಳಕ್ಕೆ ಶುರು ಮಾಡಿದರೆ ಮೌನ ಅನ್ನೋ ಥರದ್ದು ಕೆಲವೊಂದು ಎಲ್ಲರ ಮನೇಲಿ ನಡೆಯುವಂಥ ಪ್ರಸಂಗಗಳೇ ಇವು. ಆದರೆ ಇಲ್ಲಿ ಯುಧಿಷ್ಠಿರನ ಒಂದು ತಪ್ಪು ಗ್ರಹಿಕೆ ಅಥವಾ ಅದನ್ನು ಸಿಚುವೇಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರೋದನ್ನು ಎಲ್ಲರೂ ಕೂಡ ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಕಮೆಂಟ್ಗಳು, ಪ್ರಶ್ನೆಗಳು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋಗಳನ್ನ ಬೇರೆ ದೇಶಗಳಲ್ಲಿರುವ ಕನ್ನಡಿಗರು ತುಂಬ ಜನ ನೋಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತೀನಿ ನಾನು. ಮತ್ತು ನಿಮ್ಮ ಅಂದರೆ ವಿದೇಶದಲ್ಲಿರೋ ಕನ್ನಡಿಗರು ನಿಮ್ಮ ಬಂಧು ಬಾಂಧವರೊಂದಿಗೆ, ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ವಿಶೇಷ ಮಕ್ಕಳೊಂದಿಗೆ ಹಂಚಿಕೊಳ್ಳಿ. ಮತ್ತು ನಿಮ್ಮಲ್ಲಿ ಇಲ್ಲಿ ಕರ್ನಾಟಕದಲ್ಲಿರುವಂಥ ನಿಮ್ಮ ಸ್ನೇಹಿತರು ಬೇರೆ ದೇಶಗಳಿದ್ದರೆ ಅವ್ರ ಜೊತೆಗೂ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.